ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ ನಲ್ಲಿ ಅಸಲಿ ಸತ್ಯ ಬಟ್ಟ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತೆ. ಬುಲ್ ಸಿನಿಮಾ ಆಡಿಷನ್ ನಲ್ಲೇ ದರ್ಶನ್ ಪವಿತ್ರಾಳನ್ನ ಪಟಾಯಿಸಿಕೊಂಡಿದ್ದಂತೆ. ಇದಿಷ್ಟೇ ಅಲ್ಲ, ರೇಣುಕಾ ಸ್ವಾಮಿ ನೆತ್ತರು ಹರಿಯೋಕ್ಕೂ ಕಾರಣ ಇದೇ ಪಾತರಗಿತ್ತಿ ಪವಿತ್ರ. ಕಾಕಿ ಮುಂದೆ ಕಿಲ್ಲರ್ ಲೇಡಿ ಕಕ್ಕಿದ ಸತ್ಯವನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ಗೆ ಇಂದು ಶಾಕಿಂಗ್ ದಿನ. ಅತ್ತ ಕೋರ್ಟ್ 3 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ನೀಡಿದ್ರೆ, ಇತ್ತ ಚಾರ್ಜ್ ಶೀಟ್ ಪ್ರತಿ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿ ಹತ್ಯೆ ನಡೆದ ದಿನ ಆಗಿದ್ದು ಏನು ಎಂದು ಪೊಲೀಸರ ಮುಂದೆ ಪೊರ್ಕಿ ಬಾಯ್ಬಿಟ್ಟಿದ್ದಾನೆ. ರೇಣುಕಾ ಸ್ವಾಮಿಗೆ ಹೇಗೆಲ್ಲ ಚಿತ್ರ ಹಿಂಸೆ ಕೊಟ್ಟೆ ಅಂತ ಪರಿಪರಿಯಾಗಿ
ತಪ್ಪೊಪ್ಪಿಕೊಂಡಿದ್ದಾನೆ ದರ್ಶನ್. ನಾನೇನು ಮಾಡಿಲ್ಲ ಎಂದಿದ್ದ ಪೊರ್ಕಿ ಬಣ್ಣ ಬಯಲು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಇಂಚಿಂಚು ಡೀಟೇಲ್ಸ್. ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರೋ ಪೊರ್ಕಿಗೆ ಚಾರ್ಜ್ ಶೀಟ್ ದಿಗಿಲು ಹುಟ್ಟಿಸಿದೆ. ಬರೋಬ್ಬರಿ 3,991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಚಿಕ್ಕ ಮಾಹಿತಿಯನ್ನು ಕೂಡ ದಾಖಲಿಸಲಾಗಿದೆ. ಎಲ್ಲ ಸತ್ಯವನ್ನ ದಾದಾ ಖಾಕಿ ಮುಂದೆ ಕಕ್ಕಿದ್ದಾನೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ನಾನು ಹಾಗೂ ಪವಿತ್ರ ಗೌಡ ಕಳೆದ 10 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದೇವೆ. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಈ ಮನೆ ಕೊಂಡ್ಕೊಳ್ಳೋದಕ್ಕೆ ನಾನೇ ಜೆಟ್ಲ್ಯಾಗ್ ಮಾಲೀಕ. ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡೆದು ಪವಿತ್ರಾಗೆ ಕೊಟ್ಟಿದ್ದೆ. ರೇಣುಕಸ್ವಾಮಿ ಬಗ್ಗೆ ಹೇಳಿದ್ದು ಪವನ್ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಶನಿವಾರ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಯಾರೋ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಹೇಳಿದ್ದ. ಗೌತಮ್ ಎಸ್ ಅನ್ನೋ ಐಡಿ ಮೂಲಕ ರೇಣುಕಸ್ವಾಮಿ ಎಂಬಾತ ಪವಿತ್ರಾಗೆ ಹಲವು ದಿನದಿಂದ ತನ್ನ ಖಾಸಗಿ ಅಂಗಾಂಗದ ಫೋಟೋಗಳು ಕಳಿಸ್ತಾ ಇದ್ದಾಗಿ ತಿಳಿಸಿದ್ದ. ಜೊತೆಗೆ ಪಟ್ಟಣಗೆರೆ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ರೇಣುಕಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ. ನಾನು ರೇಣುಕಸ್ವಾಮಿಯನ್ನ ಈ ರೀತಿ ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ. ನಾ ಕೇಳಿದ ಪ್ರಶ್ನೆಗೆ ಆತ ಏನನ್ನೂ ಮಾತಾಡಲಿಲ್ಲ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಸಾಕ್ಷಿ ತಿರುಚಲು ಆಮಿಷವೊಡ್ಡಲು ಯತ್ನಿಸಿದ್ದೆ. ರೇಣುಕಸ್ವಾಮಿ ಕೊಲೆ ಬಳಿಕ ನಾನು ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರೇಯಸಿಯ ಮಾತು ಕೇಳಿ ಈಗ ಬಳ್ಳಾರಿ ಕಾರಾಗೃಹದಲ್ಲಿ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಸೆಂಟ್ರಲ್ ಜೈಲಲ್ಲಿರೋ ಪೊರ್ಕಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಇವತ್ತು ರಿಲೀಫ್ ಸಿಗುತ್ತೆ ಅಂದುಕೊಂಡಿದ್ದ ದಾಸನಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಡಿ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ. ಸೆಪ್ಟೆಂಬರ್ 12ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಾ ಇರುವ ಪೊರ್ಕಿಗೆ ಕೋರ್ಟ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಇಂದು ನ್ಯಾಯಾಂಗ ಬಂಧನ ಮುಕ್ತಾಯದ ಬೆನ್ನಲ್ಲೇ ಕೋರ್ಟ್ ಕೊಲೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರು. ಕೋರ್ಟ್ನಲ್ಲಿ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ದರ್ಶನ್ ಪರವಾಗಿ ಖ್ಯಾತ ವಕೀಲ ಎಂಟ್ರಿ ಕೊಟ್ಟಿದ್ದಾರೆ. ಕೆಲ ವಾರಗಳ ಹಿಂದಷ್ಟೇ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ HD ರೇವಣ್ಣ ಪರ ವಾದ ಮಂಡಿಸಿ ಜಾಮೀನು ಮಂಜೂರು ಮಾಡಲು ಕಾರಣವಾಗಿದ್ದ CV ನಾಗೇಶ್ ಈಗ ದರ್ಶನ್ ಪರವಾಗಿ ವಾದ ಮಂಡಿಸಲಿದ್ದಾರೆ. ಇಂದು ದರ್ಶನ್ ಮನೆಯೂಟಕ್ಕೆ ಅರ್ಜಿ ಹಾಗೂ ಬೇಲ್ಗೆ ಅರ್ಜಿ ಹಾಕ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಪೊರ್ಕಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಬದಲಾಗಿ ಆರೋಪಿ ಅನುಕುಮಾರ್ ತನ್ನ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಒದ್ದಾಡ್ತಿರುವ ಕಾಟೇರನಿಗೆ ಇಂದು ಕೋರ್ಟ್ ಶಾಕ್ ಕೊಟ್ಟಿದೆ. ಇನ್ನು 3 ದಿನ ಜೈಲೇ ಖಾಯಂ ಆಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಾರ್ಚ್ನಲ್ಲಿ ಪ್ರಶಾಂತವಾಗಿದ್ದ ಬೆಂಗಳೂರಿನಲ್ಲಿ
ಶಂಕಿತ ಉಗ್ರರು ಬಾಲ ಬಿಚ್ಚಿದ್ರು. ಮಧ್ಯಾಹ್ನ ಊಟ ಮಾಡುವ ವೇಳೆ ಕೆಫೆಯೊಂದನ್ನ ಬ್ಲಾಸ್ಟ್ ಮಾಡಿದ್ರು. ಇದೀಗ ಈ ಕೆಫೆ ಬ್ಲಾಸ್ಟ್ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಬೆಂಗಳೂರು ರಾಮೇಶ್ವರ ಕೆಫೆ ಬ್ಲಾಸ್ಟ್ಗೆ ಬಿಗ್ ಟ್ವಿಸ್ಟ್. ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಬಯಲು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಕಣ್ಣು ತೆರೆದು ಬಿಡುವಷ್ಟರಲ್ಲೇ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿದ್ವು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳ ವಿರುದ್ಧ ಎನ್ಐಎ ಅಧಿಕಾರಿಗಳು ವಿಶೇಷ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಕೆಫೆ ಬ್ಲಾಸ್ಟ್ ಆರೋಪಿಗಳಾದ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್, ಶೋಯಬ್ ಮಿರ್ಜಾ ಸೇರಿ 4 ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದ್ದು, ಆರೋಪಿಗಳ ಒಳಸಂಚು ಕೂಡ ಬಯಲಾಗಿದೆ. 2024 ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆದಿದ್ದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ದಿನದಂದು ಕರ್ನಾಟಕದ ಬಿಜೆಪಿ ಕಚೇರಿ ಸ್ಫೋಟಗೊಳಿಸುವ ಪ್ಲಾನ್ ಮಾಡಿದ್ರಂತೆ. ಆದರೆ ಶಂಕಿತ ಉಗ್ರರ ಆ ಪ್ಲಾನ್ ವಿಫಲವಾಗಿದೆ. ಮಾರ್ಚ್ 1ರಂದು ನಡೆದಿದ್ದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ತನಿಖೆ ಚುರುಕಾಗಿತ್ತು. ಟೋಪಿವಾಲನ ಬೆನ್ನತ್ತಿರುವ ಎನ್ಐಎ ದಿಕ್ಕಿನಲ್ಲೂ ತಲಾಶ್ ನಡೆಸಿದ್ರು. ತನಿಖೆ ವೇಳೆ ಮುಸಾವಿರ್ ಹುಸೇನ್ ಶಾಜಿಬ್ ಎಂಬಾತ ಬಾಂಬ್ ಬಿಟ್ಟಿರಬಹುದು. ಆತನಿಗೆ ಅಬ್ದುಲ್ ಮತೀನ್ ತಾಹಾ ಸಹಾಯ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ಇಬ್ಬರು ಐಸಿಸ್ ಹಾಗೂ ಅಲ್ ಹಿಂದ್ ಗ್ರೂಪ್ನ ಶೋಷಿತ ಉಗ್ರರು. ಕ್ರಿಮಿಗಳ ಜೊತೆ ಇವರಿಗೆ ಕನೆಕ್ಷನ್ ಇರಬಹುದೆಂದು ಇಬ್ಬರನ್ನು ಎನ್ಐಎ ವಶಕ್ಕೆ ಪಡೆದಿತ್ತು. ಇದೀಗ ಶಂಕಿತರ ವಿರುದ್ಧ ಎನ್ಐಎ ದೋಷಾರೋಪ ಪಟ್ಟಿ ಬಿಡುಗಡೆ ಮಾಡಿದ್ದು, ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗುತ್ತಾ ಕಾದು ನೋಡಬೇಕಾಗಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಾರ್ಲಿಮೆಂಟ್ನ ಒಳಗೆ ಸ್ಮೋಕ್ ಬಾಂಬ್ ಸ್ಫೋಟಿಸಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದೆಹಲಿ ಪೊಲೀಸ್ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಅನೇಕ ವಿಚಾರಗಳನ್ನ ಬಯಲಿಗೆ ಎಳೆದಿದ್ದಾರೆ. ವಿಶ್ವದ ಮುಂದೆ ಭಾರತದ ಘನತೆಯನ್ನ ತಗ್ಗಿಸಲು ಷಡ್ಯಂತ್ರ ನಡೆಸಿದ್ದು ಈಗ ತನಿಖೆ ವೇಳೆ ಬಯಲಾಗಿದೆ.